ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನು. ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಇದು ಫಿನಿಶಿಂಗ್ ಆದಮೇಲೆ ಯಾವ ರೀತಿಯಾಗಿ ಕಾಣಿಸ್ತೈತೆ ಅಂದರೆ ತುಂಬ ಅಟ್ರಾಕ್ಷನ್ ಲುಕ್ ಕಾಣಿಸ್ತಾಯಿತ್ತು. ಯಾವ ರೀತಿಯಾಗಿದೆ ಆ ಡಿಸೈನ್ ಅನ್ನೋದನ್ನ ನಾನು ಇವಾಗ ಮಾಡ್ತೀನಲ್ವ, ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ ಡಿಸೈನ. ಮತ್ತು ನಾವು ಯಾವ ರೀತಿಯಾಗಿ ರಿಂಗ್ನ ತಿರುಗಿಸ್ತಾ ಇದ್ದೀವಿ, ಮತ್ತು ನಾನು ಯಾವ ರೀತಿಯಾಗಿ ಮಿಷಿನ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಮತ್ತು ಶೇಪ್ ಅನ್ನೋದನ್ನ ಎಷ್ಟು ನೀಟಾಗಿ ತೊಗೋತಾ ಇದ್ದೀನಿ ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ರತಿಯೊಂದನ್ನು ಗಮನಿಸಿ. ನೀವು ಕೂಡ ಇದೇ ರೀತಿಯ ಫಿನಿಶಿಂಗ್ ನೀಟಾಗಿ ಕೊಡ್ಬೋದು ಮಿಷಿನ್ ಎಂಬ್ರಾಯ್ಡ್ರಿಗೆ, ಓಕೆನಾ. ಈ ರೀತಿಯ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೇ ತುಂಬ ಹೆಚ್ಚಿನ ಡಿಸೈನ್ಸ್ಗಳನ್ನ ನೀವು ಮಾಡೋಕ್ಕಾಗೋದು, ಮತ್ತು ಕಸ್ಟಮರ್ಗೂ ಕೂಡ ಹಾಕ್ಕೊಡೋಕ್ಕಾಗೋದು, ಓಕೆನಾ. ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ. ಸ್ವಲ್ಪ ಹಗಲಲ್ಲಿ ಸ್ವಲ್ಪ ಕಿಟಕಿಲಿ ಬಿಸಿಲು ಬರ್ತಾಯಿತ್ತು, ಅದರಿಂದ ಸ್ವಲ್ಪ ಶೂಟಿಂಗ್ ಟೈಮಲ್ಲಿ ಬಿಸಿಲು ಬರ್ತಾಯಿದೆ. ಬಟ್ ಆದರೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಇದಾಗ್ತಾಯಿದೆ ಅಂತ, ಯಾವ ರೀತಿಯಾಗಿ ಬರ್ತಾಯಿದೆ ಅಂತ ನೋಡಿ. ಫಿನಿಶಿಂಗ್ ಅನ್ನೋದು ಇಷ್ಟು ನೀಟಾಗಿ ಬರಬೇಕು. ಯಾಕಂದರೆ ನಾವು ಒಂದು ಬ್ಲೌಸ್ನ ಕ್ರಿಯೇಟ್ ಮಾಡ್ತೀವಿ, ನಾವು ಎಂಬ್ರಾಯ್ಡ್ರಿನ ಎಷ್ಟು ಬೇಗ ಮುಗಿಸ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮತ್ತು ನಾವು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿದ್ಮೇಲೆ ಯಾವ ರೀತಿಯಾಗಿ ಫಿನಿಶಿಂಗ್ ಬಂತು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕು. ಯಾಕಂದರೆ ಫಿನಿಶಿಂಗ್ ಅನ್ನೋದೇ ಇಲ್ಲ ಬ್ಲೌಸಲ್ಲಿ ಅಂದಮೇಲೆ ನಾವು ಎಂಬ್ರಾಯ್ಡ್ರಿ ಮಾಡಿದ್ರೂ ವೇಸ್ಟೇ ಇದು. ಅದಕ್ಕೋಸ್ಕರ ನಾವು ನೀಟಾಗಿ ಎಂಬ್ರಾಯ್ಡ್ರಿ ಅನ್ನೋದು ಮಾಡಬೇಕು. ಮಿಷಿನ್ನ ಹೆಚ್ಚೇ ಸ್ಪೀಡಲ್ಲಿ, ಇವಾಗ ಹಿಂದಿಯವರೆಲ್ಲ ಮಾಡ್ತಾಯಿರ್ತಾರೆ, ಫುಲ್ ಸ್ಪೀಡಲ್ಲಿ ಮಾಡ್ತಾಯಿರ್ತಾರೆ ಅವ್ರಿಗೂ. ಆವಾಗ ನಾವೇನು ಮಾಡೋದು, ಇವಾಗ ಫುಲ್ ಸ್ಪೀಡಲ್ಲಿ ಅಷ್ಟು ಸ್ಪೀಡಲ್ಲಿ ಮಾಡ್ತಾಯಿದ್ದಾರಲ್ಲ, ನಾವು ಅಷ್ಟೇ ಸ್ಪೀಡಲ್ಲಿ ವರ್ಕ್ ಹಾಕೋಣ ಅಂದ್ಬಿಟ್ಟು ಫುಲ್ ಸ್ಪೀಡಲ್ಲಿ ಮಿಷಿನ್ ಇಟ್ಕೊಂಡು ವರ್ಕ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರು ಚಿಕ್ಕದ್ರಿಂದ ಅದೇ ಕೆಲಸ ಮಾಡಿರ್ತಾರೆ, ಹಂಗಾಗಿ ಅವ್ರಿಗೆ ಗೊತ್ತಾಗುತ್ತೆ, ಓಕೆನಾ. ಇದೇನಾಗುತ್ತೆ ಗೊತ್ತಾ, ನಾವು ಇವಾಗ ಕಲಿತಾ ಇರೋದ್ರಿಂದ ಮಿಷಿನ್ ಜಾಸ್ತಿ ಸ್ಪೀಡಲ್ಲಿ ಏನಾದರೂ ಇಟ್ಕೊಂಡ್ರಿ ಅಂದರೆ ಮಿಷಿನ್ ತುಂಬ ಶೇಕ್ ಆಗುತ್ತೆ. ಮತ್ತು ನೆಕ್ಸ್ಟು ಏನಪ್ಪ, ಅದು ಬ್ಯಾಲೆನ್ಸೇ ಸಿಕ್ಕಲ್ಲ. ನಾವು ಏನು ಡಿಸೈನ್ ಮಾಡಿರ್ತೀವೋ ಆ ಡಿಸೈನ್ ನಾವು ಏನು ಮಾಡಿರ್ತೀವಿ ಅಂತ ನಮಗೆ ಗೊತ್ತಾಗಲ್ಲ, ಆ ರೀತಿಯಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳೋ ವಿಚಾರಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ ಪೇಷನ್ಸಿಂದ. ತುಂಬ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟು. ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು. ಯಾಕಂದರೆ ನಾನು ಇವಾಗ ಒಂದು ಲೀಫ್ನ ನೀಟಾಗಿ ಮಾಡಿದ್ದೀನಿ, ಇನ್ನೊಂದು ಲೀಫ್ನ ನೀಟಾಗಿ ಮಾಡಿಲ್ಲ, ಅರ್ಬೇರಿಕೆ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಲೀಫ್ನ ನೀವು ವೇರಿಯೇಷನಾಗಿ ಮಾಡಿದ್ರೆ ಟೆನ್ಷನ್ ತೊಗೊಂಡು ಮೈಂಡಲ್ಲಿ ಜಾಸ್ತಿ, ಅವಾಗೇನಾಗುತ್ತೆ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ. ಒಂದು ಲೀಫು ಯಾವ ಸೈಜಲ್ಲಿರುತ್ತೋ, ನಾವು ಬ್ಲೌಸಲ್ಲಿ ಎಷ್ಟು ಲೀಫ್ ಮಾಡಿರ್ತೀವೋ ಅಷ್ಟು ಲೀಫು ಕೂಡ ಒಂದೇ ಸೈಜ್ ಇರಬೇಕು. ಮತ್ತು ನೆಕ್ಸ್ಟ್ ಏನು ಗೊತ್ತಾ, ಒಂದು ಲೀಫ್ಗಿಂತ ಇನ್ನೊಂದು ಲೀಫ್ ಒಂದು ನೂಲು ವೇರಿಯೇಷನ್ ಆಗಿದ್ರೆ ಏನು ಪರವಾಗಿಲ್ಲ, ಆದರೆ ಒಂದು ದಪ್ಪ, ಒಂದು ಸಣ್ಣ, ಒಂದು ಚಿಕ್ಕ ಆ ಥರ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಈ ಥರ ಡಿಸೈನ್ಸ್ ಎಲ್ಲ ನಾನು ಯಾವುದೇ ಥರದ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಿ ನಾನು ಇದು ವರ್ಕ್ನ ಡ್ರಾಯಿಂಗ್ ಮಾಡ್ಕೊಂಡಿಲ್ಲ. ಚಾಕ್ ಪೀಸಲ್ಲೇ ಕಾಮನಾಗಿ ಡ್ರಾಯಿಂಗ್ ಮಾಡಿಕೊಂಡೆ. ನನಗೇನು ಅನಿಸ್ತಂದರೆ ಫಸ್ಟು ಬಾರ್ಡರ್ ಲೈನ್ ಡಿಸೈನ್ ಎಲ್ಲ ಫಸ್ಟು ಡ್ರಾ ಮಾಡಿಬಿಟ್ಟು ಆಮೇಲೆ ವರ್ಕ್ನ ಫಿಲ್ಲಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಬಾರ್ಡರ್ ಲೈನ್ ಡಿಸೈನ್ನ ಫಸ್ಟು ಡ್ರಾಯಿಂಗ್ ಮಾಡ್ಕೊಬಿಟ್ಟೆ. ಯಾಕೆ ಈ ಥರ ಮಾಡ್ಕೊಂಡೆ ಅಂದರೆ ಅದೊಂದು ಫಿನಿಶಿಂಗ್ ಅಷ್ಟೇ. ಫಸ್ಟು ನಾನು ಫಸ್ಟ್ ಲೈನ್ನ ಡ್ರಾ ಮಾಡ್ಕೊಬಿಟ್ಟು ಆಮೇಲೆ ಅದ್ರ ಪಕ್ಕ ಸ್ಟೋನ್ ಚೈನ್, ಬಾಲ್ ಚೈನ್ ಅಟ್ಯಾಚ್ ಮಾಡಿ ಅದ್ರ ಮಧ್ಯ ಗ್ಯಾಪ್ ಬಿಟ್ಟು ಮಧ್ಯ ಗ್ಯಾಪ್ ಇಟ್ಟಿರ್ತವೆ ಮ್ಯಾಂಗೋ ಶೇಪು ಮತ್ತು ಫ್ಲವರ್ ಶೇಪ್ನ ನಾನು ಏನಾದರೂ ಫಿನಿಶಿಂಗ್ ಕೊಟ್ಟಿದ್ದೆ ಆದಲ್ಲಿ ಅದು ಫಿನಿಶಿಂಗ್ ಅನ್ನೋದು ಔಟ್ ಆಯ್ತಿತ್ತು. ಮತ್ತು ಒಂದು ಅಟ್ರಾಕ್ಷನ್ ಲುಕ್ ಅಂತ ಬ್ಲೌಸ್ಗೆ ಕೊಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅದು ಸೂಜಿ ಹೋಗಿ ಅದ್ರ ಮೇಲೆ ಬಿದ್ದಾಗ ಅದು ಅದು ನಾವು ಮಾಡಿರುವಂಥ ವರ್ಕು ಸ್ವಲ್ಪ ಗಜಿಬಿಜಿ ಥರ ಆಗೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಅಷ್ಟೇ ನಾನು ಯಾವ ರೀತಿಯಾಗಿ ವರ್ಕ್ ಆಗ್ತಾಯಿದ್ದೀನಿ ಅನ್ನೋದನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ತಿಳ್ಕೊಳ್ಳಿ. ರೈಸ್ ಸ್ಟಿಚ್ನ ಈಗ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಇವಾಗ ಬೇಸಿಕ್ ಲೈನ್ ಸ್ಟಿಚ್ನ ನಾನು ಬಾರ್ಡರ್ ಲೈನ್ ಸ್ಟಿಚ್ನ ಫಸ್ಟು ಮಾಡಾದಮೇಲೆ ಮ್ಯಾಂಗೋ ಶೇಪ್ನು ಮಾಡಿದೆ. ಮ್ಯಾಂಗೋ ಶೇಪ್ ಮಾಡಾದಮೇಲೆ ಮ್ಯಾಂಗೋ ಶೇಪು ನಾವು ಒಂದು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀವಿ ಅಂತಂದರೆ ಇವಾಗ ನಾನು ಮೆಟಲ್ ಕಲರ್ ಜೆರಿ ಥ್ರೆಡ್ನ ತೊಗೊಂಡಿದ್ದೀನಿ. ಆ ಮೆಟಲ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಏನೇನು ಡಿಸೈನ್ ಇದೆ ಸ್ಟಾರ್ಟಿಂಗು, ಈಗ ಬೇಸಿಕ್ ಲೈನ್ ಸ್ಟಿಚಸ್ ಏನೇನು ಡಿಸೈನ್ ಇದೆ ಅಂತ ಫಸ್ಟು ನೀವು ಅಲ್ಲಿ ಇಮೇಜಲ್ಲಿ ನೋಡ್ಕೋಬೇಕು. ಅದನ್ನ ಇಮೇಜಲ್ಲಿ ನೋಡ್ಕೊಂಡಾದ್ಮೇಲೆ ಆ ಮೆಟಾಲಿಕ್ ಜೆರಿ ಥ್ರೆಡ್ಡಲ್ಲಿ ಯಾವ್ಯಾವ ಥರ ಡಿಸೈನ್ ಮಾಡಿದ್ದಾರೋ ಆ ಥರ ಡಿಸೈನ್ಸ್ ಎಲ್ಲ ಫಸ್ಟು ಮುಗಿಸ್ಕೊಡ್ಬೇಕು. ಏನಂದರೆ ಅದು ಫಿಲ್ಲಿಂಗ್ ನೋಡ್ಕೊಂಡು ಮುಗಿಸ್ಕೋಬೇಕು. ಅದಕ್ಕೆ ಫಿಲ್ಲಿಂಗ ನಾವು ಮೆಟಾಲಿಕ್ ಜೆರಿ ಥ್ರೆಡ್ಡಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಾದ್ಮೇಲೆ ಫಿಲ್ಲಿಂಗ್ ಕೊಟ್ಟರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತಾ, ಇಲ್ಲಾಂದರೆ ಫಸ್ಟೇ ಇದು ಬೇರೆ ಕಲರ್ ಥ್ರೆಡ್ಡಲ್ಲಿ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಆಮೇಲೆ ಮೆಟಾಲಿಕ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಬಾರ್ಡ್ರ್ ಕೊಟ್ಟರೆ ಚೆನ್ನಾಗಿರುತ್ತಾ ಅನ್ನೋದನ್ನ ಮೈಂಡಲ್ಲಿ ನೀವು ಥಿಂಕ್ ಮಾಡ್ಕೋಬೇಕು. ಮೈಂಡಲ್ಲಿ ಥಿಂಕ್ ಮಾಡಿಕೊಂಡು ಫಸ್ಟು ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಫಸ್ಟ್ ಮಾಡಿ, ಸೆಕೆಂಡ್ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಮಾಡಿ. ಫಸ್ಟ್ ನಾನು ಬೇಸಿಕ್ ಲೈನ್ ಸ್ಟಿಚಸ್ನೆಲ್ಲ
ಫಸ್ಟು ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಎಲ್ಲ ಡ್ರಾಯಿಂಗ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ ಗ್ರೀನ್ ಕಲರ್ ಸ್ಯಾರಿ ಇದೆ ಅವ್ರದ್ದು, ಕಸ್ಟಮರ್ದು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ಇದೆ. ಆ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿಲಿ ನಾನು ಏನು ಮಾಡಿದೆ ಅಂದರೆ ರೈಸ್ ಸ್ಟಿಚ್ನ ನಾನು ಪಕ್ಕದಲ್ಲಿ ರೈಸ್ ಸ್ಟಿಚ್ನ ಸ್ಟಿಚ್ ಮಾಡಿ, ಆ ಮ್ಯಾಂಗೋ ಶೇಪ್ ಒಳಗಡೆ ಲೀಫ್ ಶೇಪ್ನ ಸ್ಟಿಚ್ ಮಾಡಿ, ನೆಕ್ಸ್ಟು ಮ್ಯಾಂಗೋಯಿಂದ ಔಟ್ ಬಾರ್ಡ್ರಿಂಗಲ್ಲಿ ಸ್ವಲ್ಪ ಹಾಫ್ ಲೀಫ್ಸ್ ಡಿಸೈನ್ನ ಫಿಲ್ಲಿಂಗ್ ಅನ್ನೋದನ್ನ ಮಾಡಿದೆ. ನೆಕ್ಸ್ಟು ಆಮೇಲೆ ಫ್ಲವರ್ಗೆ 0 ನಂಬರಲ್ಲಿ ಫ್ಲವರ್ಗೆ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟೆ. ಆಮೇಲೆ ಎಲ್ಲ ಕೊಟ್ಟಾದಮೇಲೆ ಇವಾಗ ಗ್ರೀನ್ ಕಲರಲ್ಲಿ ಇರೋದು ನಾನು ಮಾಡಿರುವಂಥ ಬಾರ್ಡರ್ ಲೈನ್ ಡಿಸೈನ್ಗೆ ಫಿನಿಶಿಂಗ್ ಓಕೆ ಆಯಿತು. ಆಮೇಲೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಬೇಕಾಗಿತ್ತು. ಆಮೇಲೆ ಏನು ಮಾಡಿದೆ, ಬಾಲ್ ಚೈನು ಮೂರನ್ನು ಇಟ್ಟು ನಾನು ಅಟ್ಯಾಚ್ ಮಾಡಿದೆ. ಅಟ್ಯಾಚ್ ಮಾಡಿದ್ಮೇಲೆ ಮ್ಯಾಂಗೋ ಶೇಪ್ ಒಳಗಡೆ ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಮೂರೂ ಅಟ್ಯಾಚ್ ಮಾಡಿದೆ ಆ ಮ್ಯಾಂಗೋ ಶೇಪ್ ಒಳಗಡೆ. ಆವಾಗ ಅದೊಂಥರ ಫಿನಿಶಿಂಗ್ ನೀಟಾಗಿ ಬಂತು. ಯಾಕಂದರೆ ಮ್ಯಾಂಗೋ ಶೇಪ್ ಫಸ್ಟು ಡ್ರಾ ಮಾಡಿಬಿಟ್ಟು ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ನಾವು ಆ ಬಾಲ್ ಚೈನು, ಸ್ಟೋನ್ ಚೈನ್ನ ನಾವು ಏನಪ್ಪ ಮಾಮೂಲಿ ಸ್ಟಿಚ್ ಮಾಡಿಬಿಟ್ಟು ಅದ್ರ ಮಧ್ಯೆ ಲೀಫ್ ಡಿಸೈನ್ ಹಾಕೋಕೆ ಹೋಗಿದ್ರೆ ನೀಡಲ್ಲಿ ಹೋಗಿ ಬಾಲ್ ಚೈನ್, ಸ್ಟೋನ್ ಚೈನ್ ಮೇಲೆ ಬಿದ್ದೋಗಿರೋದು. ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡೋದು ಅದು. ಯಾಕಂದರೆ ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಡ್ಯಾಮೇಜ್ ಆದರೆ ಮುಗೀತು, ಅಷ್ಟು ಫಿನಿಶಿಂಗ್ ಚೆನ್ನಾಗಿರಲ್ಲ ಬ್ಲೌಸ್ದು, ಅದು ಹೋಗ್ಬಿಡುತ್ತೆ. ಓಕೆನಾ. ಇವಾಗ ನೋಡಿ ಮ್ಯಾಂಗೋ ಶೇಪ್ ಒಳಗಡೆ ನಾನು ಅದು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ್ನ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಫ್ಲವರ್ನ ಬಿಟ್ಟು ಫ್ಲವರಿಂದ ಆಚೆಗೆ ನಾನು ಈ ಥರ ಬಾಲ್ ಚೈನ್, ಸ್ಟೋನ್ ಚೈನ್ನ ನಾನು ಡ್ರಾಯಿಂಗ್ ಅನ್ನೋದನ್ನ ಮಾಡ್ತಾಯಿದ್ದೀನಿ, ಅಂದರೆ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ನೀವು ಟ್ರೈ ಮಾಡಿ. ನೀವು ಪೂರ್ತಿಯಾಗಿ ಮಾಡೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಆ ಬಾರ್ಡರ್ ಲೈನ್ ಸ್ಟಿಚ್ ಆದರೂ ತೋರಿಸ್ತಾ ಇದ್ದೀನಿ ನಾನು. ಅದನ್ನೇ ಮಾಡಿ ಪ್ರಾಕ್ಟೀಸ್ ಮಾಡಿ. ನಿಜ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ತುಂಬ ಚೆನ್ನಾಗಿ ಕಾಣಿಸ್ತವೆ ಇವು ಬ್ಲೌಸ್ಗಳಿಗೆ ಡಿಸೈನ್ ಎಲ್ಲ. ಲಾಸ್ಟಲ್ಲಿ ಫೈನಲ್ ಫಿನಿಶಿಂಗ್ ಲುಕ್ಕು ಯಾವ ರೀತಿಯಾಗಿ ಬಂತು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂತು ಫೈನಲ್ ಫಿನಿಶಿಂಗ್ ಲುಕ್ಕು. ನನಗೂ ಅಷ್ಟೇ ಸಖತ್ ಇಷ್ಟ ಆಯಿತು. ಈ ಥರ ನಾನು ಮಾಡ್ಕೋಬೇಕು ಅಂತ ಈ ಥರ ಡಿಸೈನ್ ಅನಿಸುತ್ತೆ. ಆದರೆ ಟೈಲರ್ಸ್ಗಳದ್ದು ಎಲ್ಲದಿದೆ ಪ್ರಾಬ್ಲಮ್ಮು. ಎಲ್ಲರಿಗೂ ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಿ, ಆದರೆ ನಮಗೆ ನಾವೇ ಸ್ಟಿಚ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಬ್ಯುಸಿ ಆಗಿಬಿಡ್ತೀವಿ. ಆ ಬೇರೆಯವ್ರಿಗೆ ಹೊಲ್ದಿರೋದನ್ನ ನೋಡಿ ನಾವು ಖುಷಿ ಪಡೋದು ಅಷ್ಟೇ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಆ ಥರ ಇರುತ್ತೆ ಕಷ್ಟ ಸಿಚುವೇಶನ್ನು. ಅದಕ್ಕೋಸ್ಕರ ನಾವು ಹೊಲ್ದು ಹಾಕ್ಕೊಳ್ಳೋಕ್ಕೆ ಟೈಮೇ ಸಿಗಲ್ಲ. ಎಷ್ಟೊಂದು ಪೀಸ್ಗಳೆಲ್ಲ ರಾಶಿ ಬಿದ್ದಿವೆ. ಬಟ್ ಆದರೆ ಏನಪ್ಪ ಹೊಲಿಯೋಕ್ಕೆ ಟೈಮ್ ಇಲ್ಲ. ಕಸ್ಟಮರ್ದೇ ತುಂಬ ಇದೆ ಇನ್ನು ಹೊಲಿಯೋದು. ಅದನ್ನೆಲ್ಲ ಹೊಲ್ದು ಮುಗಿಸ್ಬೇಕು ಫಸ್ಟು. ಅದನ್ನೆಲ್ಲ ಹೊಲ್ದು ಮುಗಿಸಾದ್ಮೇಲೆ ನಮ್ಮವು ಸ್ಟಿಚ್ ಮಾಡ್ಕೋಬೇಕು. ಹಬ್ಬದಲ್ಲಿ ಏನಾದರೂ ಹೊಲ್ಕೋಬೇಕು ಅನ್ಸಿದ್ರೆ ಅರ್ಜೆಂಟಾಗಿ ಒಂದು ಜೊತೆ ಹೊಲ್ಕೋತೀನಿ ಅಷ್ಟೇ. ಆಮೇಲೆ ಏನಪ್ಪ ಹೊಲಿಯೋಕ್ಕೆ ಟೈಮ್ ಇರಲ್ಲ. ಸ್ಟಾರ್ಟಿಂಗ್ ಯೂಟ್ಯೂಬ್ ನೋಡಬೇಕಾದ್ರೆ ನಾನು ಯೂಟ್ಯೂಬರ್ಸು ಕೆಲವೊಬ್ಬರು ಹೇಳ್ತಾ ಇರೋರು ಏನಂದರೆ, ಅಯ್ಯೋ ಕಸ್ಟಮರ್ಗೆ ಬಟ್ಟೆ ಹೊಲಿಯೋದಾಯ್ತದೆ, ನಾನು ಬಟ್ಟೆ ಹೊಲ್ಕೊಳಕ್ಕಾಯ್ತಲ್ವಲ್ಲಪ್ಪ ಅಂತ ಅನ್ನೋರು. ಆವಾಗ ನಾನು ಅನ್ಕೋತಿದ್ದೆ ಮನಸ್ಸಲ್ಲಿ, ಇದೇನಪ್ಪ ಇಷ್ಟೊಂದು ಟೈಮ್ ಫ್ರೀ ಆಗದೆ ನನಗೆ ಬಟ್ಟೆ ಹೊಲ್ಕೊಳಕ್ಕಾಗಲ್ತು ಅಂತ ಇವ್ರು ಅಂತಾರಲ್ಲ. ಅಷ್ಟೊಂದು ಆರ್ಡ್ರ್ ಬಂದತ್ತೆ, ಆರ್ಡ್ರ್ ಬಂದರೆ ಬೇಗ ಮುಗಿಸ್ಬೋದಲ್ವ ಅಂತ. ಆದರೆ ಅದು ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ. ನಿಜ ಹೇಳ್ತೀನಿ, ತುಂಬ ಕಷ್ಟ ಇದೆ. ನಾವು ಎಲ್ಲವನ್ನು ಪ್ರತಿಯೊಂದು ಮುಗಿಸಿ ಟೈಲರಿಂಗ್ ಫೀಲ್ಡಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಇದನ್ನೆಲ್ಲ ಮಾಡೋದು ತುಂಬ ಮೈಂಡ್ ಸ್ಟ್ರೆಸ್ ಆಗುತ್ತೆ. ಬಟ್ ಆಗ್ತಾಯಿದೆ ನನಗೆ ಮೈಂಡ್ ಸ್ಟ್ರೆಸ್ಸು. ಆದರೂ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ಮಿಕ್ಕ ಟೈಮಲ್ಲಿ ನಾವು ವರ್ಕ್ ಹಾಕೋದು, ಬ್ಲೌಸ್ ಹೊಲಿಯೋದು ಅದೆಲ್ಲ ಮಾಡಲೇಬೇಕು. ಯಾಕಂದರೆ ಒಂದು ಕೆಲಸ ಹಿಡಿದ್ಮೇಲೆ ಆ ಕೆಲಸನ ಬಿಟ್ವಿ ಅಂದರೆ ಅದು ಕೆಲಸನೇ ಹೋಯ್ತು. ಅದಕ್ಕೆ ನಾನು ಆ ಥರ ಏನೇ ಕೆಲಸ ಇದ್ದರೂ ಅಷ್ಟೇ, ಅದಕ್ಕೋಸ್ಕರ ನಾನು ಎಲ್ಲ ಕೆಲಸವನ್ನು ಬಿಟ್ಟು ಎಲ್ಲ ಕೆಲಸವನ್ನು ಮುಗಿಸಿ ನಾನು ಏನು ಕೆಲಸ ಹಿಡ್ದಿರ್ತೀನೋ ಅದನ್ನು ಮಾಡ್ತೀನಿ. ಆದರೆ ನನಗೆ ಬಟ್ಟೆ ಹೊಲ್ಕೊಳಕ್ಕಂತೂ ಸಿಕ್ಕಾಪಟ್ಟೆ ಟೈಮೇ ಇಲ್ಲ. ಮಾಡ್ಕೋಬೇಕು, ನನಗೊಂದಷ್ಟು ಪ್ಯಾಟ್ರನ್ಸ್ ಎಲ್ಲ ಮಾಡ್ಕೋಬೇಕು. ನನಗೆ ಯಾರೂ ಹೆಲ್ಪರ್ ಸಿಗ್ತಾಯಿಲ್ಲ. ಇಲ್ಲಿ ನಾನು ಬ್ಯಾಂಗ್ಳೂರಾಗಿದ್ದರೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನಾನು ಹಾಕಿದರೆ ಈ ಥರ ನನಗೆ ವರ್ಕರ್ಸ್ ಬೇಕಾಗಿದ್ದಾರೆ ಅಂತ ಹಾಕ್ಬಿಟ್ಟಿದ್ರೆ ನಿಜ ಸಿಕ್ಬಿಡೋರೇನೋ. ಒಂದು ಹಳ್ಳಿಲಿ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾ ಇರೋದು, ಅದರಿಂದ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ. ಯಾಕಂದರೆ ನಾನು ಇಲ್ಲಿ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಮತ್ತು ಇಲ್ಲಿರೋ ಜನಕ್ಕೂ ನಾನು ಅಡ್ಜಸ್ಟ್ ಆಗಿ ಮತ್ತು ಇಲ್ಲಿ ನಾನು ವರ್ಕರ್ಸು ಈ ವಿದ್ಯೆ ಅನ್ನೋದು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ನಾನು ಅವ್ರಿಗೆ ಇದನ್ನೆಲ್ಲ ತಿಳಿಸಿ ಅವ್ರನ್ನ ನಾನು ಕರ್ಕೊಬಂದು ಅವ್ರಿಗೆ ವರ್ಕೆಲ್ಲ ಹೇಳ್ಕೊಟ್ಟು ನಾನು ಯಾವ ರೀತಿಯಾಗಿ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಅಷ್ಟು ಕಷ್ಟ ಆಗ್ತಾಯಿದೆ ನನಗೆ. ಯಾಕಂದರೆ ಹೆಲ್ಪರ್ಗೆ ಅಂತ ಯಾರಾದರೂ ಇರಬೇಕು. ನೋಡೋಣ ಈ ಆಷಾಢದಲ್ಲಾದರೂ ಏನಾದರೂ ಮಾಡಬೇಕು, ದೇವ್ರು ಏನು ದಾರಿ ತೋರ್ತಾನೆ ಅಂತ. ಯಾಕಂದರೆ ಪ್ರತಿಯೊಂದೂ ನಾವು ಪ್ರಯತ್ನ ಮಾಡಬಲ್ವೇ ಅಷ್ಟೇ, ಪ್ರತಿಫಲ ಭಗವಂತಂದು. ಆ ದೇವ್ರು ಏನು ದಾರಿ ತೋರ್ತಾನೆ ಆ ದಾರಿಲಿ ನಾನು ಹೋಗಬಲ್ಲೆ. ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದನ್ನು ಕಷ್ಟಪಟ್ಟು ಎಫರ್ಟ್ ಹಾಕಿ ಎಲ್ಲ ಥರನೂ ಮಾಡ್ತಾಯಿದ್ದೀನಿ. ಬಟ್ ಆದರೆ ಮುಂದೆ ನಾವು ಹೋಗೋ ದಾರಿ ಭಗವಂತಂದಷ್ಟೇ. ನಾವೇನಿದ್ರೂ ಮಾಡೋ ಕೆಲಸ ಅಷ್ಟೇ, ಪ್ರತಿಫಲ ದೇವ್ರು ಕೊಡೋದು. ಓಕೆನಾ. ಅದೇ ಥರ ನೀವು ಅಷ್ಟೇ ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ.
ಓಕೆನಾ. ಎಷ್ಟು ಕೆಲಸ ಇರುತ್ತೆ ಅಂದರೆ ನಮಗೆ ನಿಜ ಸಖತ್ ಕೆಲಸ ಇರುತ್ತೆ. ಆ ಕೆಲಸ ಎಲ್ಲ ಫ್ರೀ ಮಾಡಿಕೊಂಡು ನಾನು ಈ ವರ್ಕೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಲೀಫ್ ಡಿಸೈನ್ನ ನನಗನ್ನಿಸ್ತು, ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಡಿಸೈನ್ನ ನೋಡಿದ್ದು. ಈ ಡಿಸೈನ್ ನೋಡಿದಾಗ ನನಗೆ ಈ ಡಿಸೈನಲ್ಲಿ ಏನು ಅನ್ನಿಸ್ತು ಅಂದರೆ, ಇವಾಗ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಲ್ವಾ, ಲೀಫ್ ಡಿಸೈನ್ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟು ಮುಂದೆಗಡೆ ರೌಂಡ್ ಶೇಪಲ್ಲಿ ಡ್ರಾಯಿಂಗ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಈ ಡಿಸೈನು ಇಷ್ಟೊಂದು ಲೆಂತಿಯಾಗಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅವರು ಒಂದೆರಡು ಲೀಫ್ 4 ಲೀಫ್ ಮಾಡಿ ಮುಂದೆಗಡೆ ಆ ಥರ ರೌಂಡ್ ಶೇಪ್ ಕೊಟ್ಟಿದ್ರೆ ಆಗೋದೇನೋ ಅಂತ. ಆದರೆ ಬ್ರಿಡಲ್ ಬ್ಲೌಸ್ ಡಿಸೈನ್ ಅಲ್ವಾ, ಅದರಿಂದ ಸ್ವಲ್ಪ ಆ ಥರ ಕೊಟ್ಟಿದ್ದಾರೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಓಕೆ, ತುಂಬ ಚೆನ್ನಾಗಿ ಬಂದಿದೆ ಲುಕ್ಕು. ಎಲ್ಲರೂ ಅಷ್ಟೇ ಇದನ್ನ ನೋಡಿ ಇಷ್ಟಪಟ್ಟರು. ಈ ರೀತಿಯಾಗಿ ವರ್ಕೆಲ್ಲ ಹಾಕ್ಬೋದಲ್ಲ ಅಂತ ನನಗೂ ತುಂಬಾ ಇಷ್ಟ ಆಯಿತು ಮಾತ್ರ ಈ ಡಿಸೈನು. ಅಷ್ಟು ಚೆನ್ನಾಗಿದೆ. ಓಕೆನಾ. ಯಾರ್ಯಾರು ನಮ್ಮ ಚಾನಲಲ್ಲಿ ನಾವು ಮಾಡ್ತಾರೋಂಥ ಡಿಸೈನ್ ಇಷ್ಟ ಆಗ್ತಾಯಿದೆ, ನಮ್ಮ ಚಾನಲ್ನ ಡೈಲಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾವೇನೇ ಚೇಂಜಸ್ ಏನಾದರೂ ನಿಮಗೆ ಹೊಸ್ದಾಗಿ ಏನಾದರೂ ಹೇಳ್ಕೊಡ್ಬೇಕಂದ್ರೆ, ಇಲ್ಲಾಂದರೆ ನಾವು ಮಾತಾಡೋ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದೂ ನೀವು ತಿಳಿಸ್ಬೋದು. ಯಾಕಂದರೆ ನಾವು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದಿರೋದ್ರಿಂದ ನಮ್ಮ ಭಾಷೆ ಹಿಂಗೆ ಇರುತ್ತೆ. ನಾವು ಬೇರೆ ಏನೂ ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಮ್ಮದು ಏನಿರುತ್ತೋ ಅದನ್ನೇ ನಾವು ಕಂಟಿನ್ಯೂ ಮಾಡಬೇಕು. ಫ್ಯಾಷನ್ಗಾಗಿ ನಮ್ಮ ಹಳ್ಳಿತನನ ನಾವು ಬಿಟ್ಕೊಡೋಕ್ಕಾಗಲ್ಲ. ನಮ್ಮದು ನಾನು ಇರೋದೇ ಹೀಗೆ ಅಂದ್ಕೊಳ್ಳಿ. ನಾವು ಇದೇ ಥರ ಲ್ಯಾಂಗ್ವೇಜ್ ಮಾತಾಡೋದು, ಅಫಿಷಿಯಲ್ ಆಗೆಲ್ಲ ಮಾತಾಡೋಕ್ಕಾಗಲ್ಲ. ಅದರಿಂದ ನಾನು ಒಂದು ಹಳ್ಳೀಲಿ ಇದ್ಕೊಂಡು ಹಳ್ಳಿ ಜನ ಯಾವ ರೀತಿಯಾಗಿ ಸಿಟಿಗಿಂತ ಹೆಚ್ಚಾಗಿ ಕಲ್ತಿದ್ದಾರೆ, ಕಲ್ಕೀಲಿ ಅನ್ನೋದನ್ನ ಪ್ರೂವ್ ಮಾಡಬೇಕನ್ನೋಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ಅದನ್ನೆಲ್ಲ ಫೇಸ್ ಮಾಡಿ, ಎಷ್ಟೇ ಅವಮಾನ ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ತುಂಬ ಸರಿ ಅವಮಾನ ಆಗಿದೆ. ಅಳಬೇಕು ಅಂತ ಕಣ್ಣೀರು ಬಂದರೂ ಕೂಡ ನಾನು ಅದನ್ನು ಈಚೆಗಡೆ ಬಿಟ್ಕೊಡ್ತಾಯಿಲ್ಲ. ಯಾಕಂದರೆ ಹತ್ತಿರ ನಾವು ಕಷ್ಟಪಟ್ಟಿರೋ ಪ್ರಯೋಜನ ಇದೆಯಲ್ಲ, ನಾವು ಕಷ್ಟಪಟ್ಟಿರೋ ಪ್ರತಿಫಲ ಇದೆಯಲ್ಲ, ಅದು ಸಿಗಲ್ಲ. ಯಾಕಂದರೆ ನಾವು ಕಷ್ಟಪಟ್ಟಿರೋದೆಲ್ಲ ಒಂದು ಕಣ್ಣೀರಲ್ಲಿ ಹೋಗ್ಬಿಡುತ್ತೆ. ಆ ಕಷ್ಟನ ನಾವು ಕಷ್ಟದಿಂದ ನಾವು ಜಯಿಸ್ಬೇಕಂದ್ರೆ ಕಣ್ಣೀರು ಅನ್ನೋದು ದೇಹದೊಳಗಡೆ ಬತ್ತೋಗ್ಬೇಕೇ ಹೊರತು ಕಣ್ಣಿಂದ ಆಚೆ ಬರಬಾರ್ದು ಅನ್ನೋದೇ ನನ್ನ ಮನೋಭಾವನೆ. ಯಾಕಂದರೆ ಕಷ್ಟಪಟ್ಟಿರೋದು ನಾವು ಮುಂದೆ ಏನಾದರೂ ಒಂದು ಅಚೀವ್ ಮಾಡಬೇಕಂತ, ಒಂದು ಗೋಲ್ ರೀಚ್ ಮಾಡಬೇಕು ಅಂತ, ಅದನ್ನು ನಾವು ರೀಚ್ ಮಾಡಬೇಕಷ್ಟೇ. ಬೇರೆಯವ್ರಿಗೆ ಮಾತಾಡಿರೋದಕ್ಕೆಲ್ಲ ಕಣ್ಣೀರು ಹಾಕೋ ಕೂತ್ಕೊಳ್ಳೋದು, ಅದನ್ನು ಒಂದು ಸೀನ್ ಕ್ರಿಯೇಟ್ ಮಾಡೋದು, ಅದೆಲ್ಲ ನನಗೇನು ಇಷ್ಟನೇ ಆಗಲ್ಲ. ಏನಂದರೆ ಏನಾದರೂ ಮಾತಾಡ್ಕೊ ಅಷ್ಟೇ, ಬಿಟ್ಬಿಡು. ನನ್ನ ಕೆಲಸ ಏನಿದೆಯೋ, ನನ್ನ ಗೋಲ್ ಏನಿದೆಯೋ ಅದನ್ನು ರೀಚ್ ಮಾಡಬೇಕಷ್ಟೇ. ಮಾತಾಡ್ತಾನೆ ಇರ್ತೀಯ, ಸಂಜೆವರೆಗೂ ಮಾತಾಡ್ತಾನೆ ಇರು, ನನಗೇನು ಹೇಳ್ತಾನೆ ಇರು. ನಾನು ಏನಂತ ನನಗೆ ಗೊತ್ತಷ್ಟೇ. ಅದನ್ನು ಬೇರೆಯವ್ರ ಮಾತಿಂದ ನಾನು ಪರಿಗಣಿಸ್ಕೊಂಡು ನಾನು ಬೇರೆಯವ್ರ ಮಾತು ಕಿವಿ ಕೊಟ್ಟು ನನ್ನನ್ನು ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಮ್ಮದೇ ಆದಂತಹ ಸ್ವಭಾವಗಳಿರುತ್ತೆ. ಅದನ್ನು ನಾವು ಇಂಪ್ರೂವೈಸ್ ಮಾಡ್ಕೋತಾ ಇರ್ತೀವಿ. ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಹಗಲು ರಾತ್ರಿಯಿಂದ ಕಷ್ಟಪಡ್ತಾ ಇರ್ತೀವಿ. ಪ್ರತಿಯೊಂದಕ್ಕೂ ಮೈಂಡ್ ಸ್ಟ್ರೆಸ್ ತೊಗೊಂಡು ತುಂಬ ಯೋಚನೆಗಳನ್ನ ಮಾಡ್ತಾಯಿರ್ತೀವಿ. ಆದರೆ ನಮ್ಮ ಕಷ್ಟಗಳಿಗೆ ಅವ್ರಿಗೆ ಅರ್ಥನೇ ಆಗಲ್ಲ. ನಾವು ಸಂಪಾದನೆ ಮಾಡೋದು ಮಾತ್ರ ನೋಡ್ತಾ ಇರ್ತಾರೆ. ಅದ್ರ ಮೇಲೆ ಏನಾದರೂ ಮಾಡಿ ಅವ್ರನ್ನ ಕುಗ್ಗಿಸಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಬಟ್ ಆದರೆ ನನ್ನ ಜಗ್ಗೋ ಮಗಳಲ್ಲ. ಏನೇ ಆಗಲಿ ನಾನು ಮಾಡೇಬೇಕಷ್ಟೇ. ನಾನು ಏನಿದೆಯೋ ಗೋಲ್ ರೀಚ್ ಮಾಡಬೇಕು. ತುಂಬ ಅನ್ಕೋತಾ ಇರ್ತೀನಿ. ಕೆಲವೊಂದು ಸರಿ ಫ್ಲಾಪು ಕೂಡ ಆಗಿದ್ದೀನಿ. ಯಾಕಂದರೆ ಈ ಥರ ಎಲ್ಲ ಯಾಕೆ ಸ್ಟೋರಿ ನಾನು ಹೇಳ್ತಾಯಿದ್ದೀನಿ ಅಂತಂದರೆ, ತುಂಬ ಜನ ಈ ಫೀಲ್ಡಲ್ಲಿ ಮೋಸ ಹೋಗಿರೋರೇ ಜಾಸ್ತಿ ಇರ್ತಾರೆ. ಮತ್ತು ಕಲಿಕಾಗದೆ ಕೈ ಬಿಟ್ಬಿಟ್ಟವರು ತುಂಬ ಜನ ಇರ್ತಾರೆ. ಮಿಷಿನ್ಗೆಲ್ಲ ಬಂಡವಾಳ ಹಾಕ್ಬಿಟ್ಟು ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಮನೇಲಿರೋರು ತುಂಬ ಇರ್ತಾರೆ. ಇದನ್ನು ತುಂಬ ನಿಧಾನವಾಗಿ ಹ್ಯಾಂಡ್ಲ್ ಮಾಡಬೇಕು. ಮತ್ತು ನೆಕ್ಸ್ಟು ಏನು ಗೊತ್ತಾ, ಈ ಫೀಲ್ಡಲ್ಲಿ ಮಾತ್ರ ನಿಜ ಹೇಳ್ತೀನಿ, ಬಂಡವಾಳ ಹಾಕ್ತಿಟ್ಕಿನೇ ಎಲ್ಲ ಹಾಕಿರೋ ಬಂಡವಾಳ ಎತ್ಬಿಡ್ತೀನಿ ಅನ್ನೋದು ಸುಳ್ಳು. ಯಾಕಂದರೆ ಅದ್ರ ತಕ್ಕನಾಗಿ ಕೆಲಸಗಾರ ಇರಬೇಕು. ನಾವು ಅದ್ರ ತಕ್ಕನಾಗಿ ಎಲ್ಲ ಥರ ಫ್ಯಾಷನ್ ಡಿಸೈನಿಂಗ್ ಬ್ಲೌಸಸ್ನ ಕಲ್ತಿರಬೇಕು. ಪ್ರತಿಯೊಂದರಲ್ಲೂ ನಾವು ಈಗ ಮಿಷಿನಲ್ಲಿ ಸೂಜಿ ಎಷ್ಟು ಫಾಸ್ಟಾಗಿ ಓಡ್ತಾ ಇರುತ್ತೋ ಅಷ್ಟು ಫಾಸ್ಟಾಗಿ ನಮ್ಮ ಬ್ರೈನು, ನಮ್ಮ ಕೈ ಓಡಿದ್ರೇ, ನಮ್ಮ ಬಾಯಿ, ನಮ್ಮ ಕೈ, ನಮ್ಮ ತಲೆ, ನಮ್ಮ ಬ್ರೈನು ಓಡಿದ್ರೇ ನಾವು ಈ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗೋಕ್ಕಾಗೋದು. ಇಲ್ಲಾಂದರೆ ಯಾವ ಕಾರಣಕ್ಕೂ ಇಂಪ್ರೂವ್ ಆಗೋಕ್ಕಾಗಲ್ಲ. ಯಾಕಂದರೆ ಕಸ್ಟಮರ್ ಹತ್ರ ನಮ್ಮ ಮಿಷಿನ್ ಸೂಜಿ ಹೇಗೆ ಓಡುತ್ತೋ ಹಂಗೆ ಬಾಯಿ ಓಡ್ತಾ ಇರಬೇಕು. ಅವ್ರು ಏನೇ ಮಾತಾಡಿದ್ರು ಮಾತಿಗೆ ಟಕ್ ಅಂತ ಒಂದು ಆನ್ಸರ್ ಕೊಡೋ ಥರ ಇರಬೇಕು, ಶಾರ್ಪಾಗಿ. ಮತ್ತು ನೆಕ್ಸ್ಟು ಮಿಷಿನ್ ಏನೇ ಕೈ ಕೊಟ್ಟರು ಟಕ್ ಅಂತ ಅಲ್ಲಿ ರಿಪೇರಿ ಮಾಡ್ಕೊಳ್ಳೋ ಕೆಪಾಸಿಟಿ, ಇಲ್ಲ ಅದಕ್ಕೊಂದು ವ್ಯವಸ್ಥೆ ಮಾಡೋ ಕೆಪಾಸಿಟಿ ನಮಗಿರಬೇಕು. ಆ ಥರ. ಆಮೇಲೆ ಏನಾದರೂ ಸ್ವಲ್ಪ ಡಿಸೈನ್ ಮಿಸ್ಟೇಕ್ ಆಯಿತು, ಡಿಸೈನ್ ವೇರಿಯೇಷನ್ ಆಯಿತು, ಆಮೇಲೆ ಏನಾದರೂ ಅದು ಸ್ವಲ್ಪ ಡ್ಯಾಮೇಜ್ ಆಯಿತು, ಆ ಥರ ಏನಾದ್ರು ಪ್ರಾಬ್ಲಮ್ ಆದಾಗ ಕಸ್ಟಮರ್ನ ಸಂಭಾಳಿಸ್ಕೊಂಡು ಆ ಡ್ಯಾಮೇಜ್ ಆಗಿರೋ ಡಿಸೈನ್ನೇ
ಒಂದು ಫ್ಯಾಷನಬಲ್ ಆಗಿ ಕ್ರಿಯೇಟ್ ಮಾಡೋ ಮೈಂಡ್ ಮೆಂಟಾಲಿಟಿ ನಿಮ್ಮಲ್ಲಿ ಬಂದ್ರೇ ನೀವೊಂದು ಬೆಸ್ಟ್ ಟೈಲರ್ ಆಗಬಲ್ರಿ. ನೋಡಿ ಅದಕ್ಕೆಲ್ಲ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ದೀನಿ. ತುಂಬ ಹೆವಿ ಲುಕ್ ಕೊಡ್ತಾ ಇದೆ ಬ್ಲೌಸು. ನನಗಿನ್ನೂ ತುಂಬ ಆಸೆ ಇದೆ ಬ್ಲೌಸೆಲ್ಲ ವರ್ಕ್ ಹಾಕಬೇಕು ಅಂತ. ಇದೇ ರೀತಿಯಾಗಿ ನಾನು ಹಾಕ್ತಾ ಹೋಗ್ತಾ ಇರ್ತೀನಿ. ನಮ್ಮ ಡಿಸೈನ್ಸ್ ಎಲ್ಲ ನೀವು ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕೇ ಬೇಕು. ದಯವಿಟ್ಟು ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ಯೂಟ್ಯೂಬರ್ಸ್ಗೂ ತುಂಬ ಥ್ಯಾಂಕ್ ಯು ಆಲ್. ಏನಾದರೂ ಮಿಸ್ಟೇಕ್ ಇದೆ ದಯವಿಟ್ಟು ಕ್ಷಮಿಸಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಡಿಸೈನಲ್ಲಿ ತೋರಿಸ್ಕೊಡ್ತೀನಿ. ಬಾಯ್.